ಭಗವಂತನಲ್ಲಿ ವಿಶ್ವಾಸವಿಟ್ಟರೆ ಎಲ್ಲವೂ ಕೂಡ ನಡೆಯುತ್ತೆ ಎಂಬುವಂಥದ್ದು ಅವರು ಮಾರ್ಮಿಕವಾಗಿ ನಮಗೆಲ್ಲರೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅದೇ ವಿಶ್ವಾಸದೊಂದಿಗೂ ಕೂಡ ನಾವು ನಮ್ಮ ಪ್ರಾರ್ಥನೆಯನ್ನು ಜೀವನದಲ್ಲಿ ಮಾಡ್ತಾ ಹೋಗಬೇಕಾಗಿದೆ. ತನ್ನಿಮಿತ್ತ ಆ ವಿಶ್ವಾಸದ ಪ್ರಾರ್ಥನೆಯನ್ನು ಮೊಟ್ಟ ಮೊದಲು 10 ಸಲ ನಾವು ಮಾಡಿ ನಮ್ಮ ಮುಂದಿನ ಚಿಂತನೆಗೆ ನಾವು ಮುಂದುವರಿಯೋಣ. ಪ್ರಾಯಶಃ ನಿನ್ನೆಲ್ಲರೂ ಕೂಡ ನಾವು ಹೇಳಿದ್ವಿ, ಪ್ರಾರ್ಥನೆ ನೀವು ಸಲ್ಲಿಸಬೇಕು ಅಂಥೇಳಿ. ನಮ್ಮ ಅಧ್ಯಕ್ಷ ಅರುಣಣ್ಣವರು ಮುದ್ರೆಯನ್ನು ಹೇಳ್ತಾ ಇದ್ದಾರೆ, ಮುದ್ರೆಯನ್ನು ಕೂತ್ಕೊಂಡು ಮಾಡಲಿಕ್ಕೆ ಹೇಳಿ ಅಂಥೇಳಿ. ಪ್ರಾಯಶಃ ಅನೇಕರಿಗೆ ಮುದ್ರೆಯ ಕಲ್ಪನೆ ಇರ್ಬೋದು, ಇಲ್ಲ ಅಂತಲ್ಲ. ಮುದ್ರೆಯಿಂದ ಮಾಡಿದಾಗ ಫಲಗಳು ಹೆಚ್ಚು ಸಿಗ್ತವೆ ಎಂಬುವಂಥದ್ದು ನಮ್ಮ ಹಿರಿಯರ ಒಂದು ಭಾವನೆ. ಹೀಗಾಗಿ ಮುದ್ರೆಗಳು ಅನೇಕ ಇವೆ. ಅದರಲ್ಲಿ ವಿಶೇಷವಾದಂಥ ಮುದ್ರೆ ಕುಬೇರ ಮುದ್ರೆ. ಈ ಕುಬೇರ ಮುದ್ರೆ ಈ 2 ಬೆಟ್ಟನ ಹೀಗೆ ಮಡಚಿ ಈ 3 ಬೆಟ್ಟನ ಹೀಗೆ ಇಟ್ಕೊಳ್ಳುವಂಥದ್ದು. ಇದಕ್ಕೆ ಕುಬೇರ ಮುದ್ರೆ ಅಂಥೇಳಿ ಹೆಸರು. ಕನಿಷ್ಠಿಕ ಮತ್ತು ಅನಾಮಿಕಗಳನ್ನು ಮುಚ್ಚಬೇಕು, ಈ 3 ಬೆಟ್ಟಗಳನ್ನು ಕೂಡಿಸ್ಕೊಳ್ಬೇಕು, ಹೀಗೆ ಕೂತ್ಕೊಳ್ಳುವಂಥದ್ದು. ಈ ಮುದ್ರೆಗೆ ವಿಶೇಷ ಫಲವನ್ನು ಹೇಳಿದ್ದಾರೆ. ಈ ಮುದ್ರೆಯನ್ನು ದಿನಕ್ಕೆ 40 ನಿಮಿಷ ಮಾಡಿದ್ರೆ ಸಾಕು, ವ್ಯವಹಾರ ಅಭಿವೃದ್ಧಿ ಆಗ್ತಾ ಹೋಗ್ತದೆ, ಆರೋಗ್ಯ ಸುಧಾರಿಸ್ತಾ ಹೋಗ್ತದೆ, ಮನಃಶಾಂತಿ ಸಿಗ್ತದೆ, ಲಕ್ಷ್ಮೀ ಪ್ರಾಪ್ತಿ ಆಗ್ತವಂಥದ್ದು ಈ ಮುದ್ರೆಯ ವೈಶಿಷ್ಟ್ಯ. ಹೀಗಾಗಿ ನಾವು ಅನುಷ್ಠಾನ ಮಾಡಬೇಕಾದ್ರೆ, ಪ್ರಾರ್ಥನೆ ಮಾಡಬೇಕಾದ್ರೆ ಈ ಮುದ್ರೆಯನ್ನು ಇಟ್ಕೊಂಡು ಮಾಡಿದಾಗ ಅದರ ಫಲ ಹೆಚ್ಚಾಗ್ತಾ ಹೋಗ್ತದೆ. ಅದನ್ನೇ ಶ್ರೀಧರಣ್ಣವರು ಹೇಳ್ತಾ ಇದ್ದಾರೆ. ಪ್ರಾಯಶಃ ಸಾಧ್ಯವಾದರೆ ನಾವು ಈ ಮುದ್ರೆ ಇಟ್ಕೊಂಡು ಆ ಮಂತ್ರವನ್ನು ಪಠನೆ ಮಾಡ್ತಾ ಹೋಗೋಣ. ನಿನ್ನೆ ನಾವು ಹೇಳಿದ್ವಿ, ಪ್ರಾಯಶಃ ಇವತ್ತು ಎಲ್ಲರ ಮೊಬೈಲಲ್ಲಿ ಅದು ಬಂದಿರ್ಬೋದು, ಆ ಮಂತ್ರ ಬಂದಿರ್ಬೋದು. ಸ್ವಲ್ಪ ಮೊಬೈಲನ್ನು ಓಪನ್ ಮಾಡಿಕೊಂಡು ನೋಡಿಕೊಂಡು ನಾವು ಹೇಳ್ತಾ ಹೋಗೋಣ. 10 ಸಲ ನಾವು ಸಮಾಜದಗೋಸ್ಕರ ಪ್ರಾರ್ಥನೆ ಸಲ್ಲಿಸೋಣ. ಈ ಪ್ರಾರ್ಥನೆ ಕೊಂಕಣಿಲಿದೆ. ಮನಸ್ಸಿಗೆ ಪ್ರೇರಣೆ ಕೊಟ್ಟಿದ್ದೇ ಆ ಜ್ಞಾನೇಶ್ವರಿ ಕೊಂಕಣಿ ಭಾಷೆಯಲ್ಲಿ. ಹೀಗಾಗಿ ಅದನ್ನು ನಾವು ಕೊಂಕಣಿಯಲ್ಲೇ ಆ ಪ್ರಾರ್ಥನೆಯನ್ನು ಇಲ್ಲಿ ಮಾಡ್ತಾ ಇದ್ದೇವೆ. ದೇವಾಲೆ ಆಶೀರ್ವಾದನೆ ಮಾಗೆ ಸಮಾಜ ಸುಸಂಸ್ಕೃತಿಯಾನು ಸಮೃದ್ಧಿಯಾನು ಸುಖಾನಿ ಶಾಂತಿನಿ ಜೀವನ್ ಕರ್ತಾ ಸಾ. ಸಮಾಜದ ಮಿತ್ರರಿಗೆ, ಅಕ್ಕಂದಿರಿಗೆ ಮತ್ತು ಅಣ್ಣಂದಿರಿಗೆ ಪ್ರತಿದಿನದಂತೆ ಇವತ್ತು ನಾವು ಕೂಡ ಸಣ್ಣದಾದಂಥ ಕಥೆಯನ್ನು ತಿಳಿಸಿ ಅದರ ಉಪದೇಶದತ್ತ ಸಾಗೋಣ.